ಇಲ್ಲೊಂದಿದೆ, ಆಮೇಲೆ ಇಲ್ಲೊಂದಿದೆ, ಸಿಗುತ್ತಂತ ನೋಡೋಣ. ಆಮೇಲೆ ಅಲ್ಲಿದೆ ಮೀನು, 3 ಮೀನಿದೆ, 3 ಮೀನು ಏರೆತ್ತಿದೆ. ಸೊ ರ್ಯಾಂಡಮ್ ಆಗಿ ಯಾವಾಗಲೂ ಸ್ನೇಕ್ ಹೆಡ್ ಕ್ಯಾಚ್ ಮಾಡಬೇಡಿ. ಫಸ್ಟು ಸ್ನೇಕ್ ಹೆಡ್ನ ಹಿಡಿಯೋದು ಕಲಿಬೇಕಂದ್ರೆ ನೀವು ಸ್ನೇಕ್ ಹೆಡ್ ಆ್ಯಕ್ಟಿವಿಟಿ ನೋಡಬೇಕು. ಒಂದು ಅರ್ಧ ಗಂಟೆ ನಿಂತ್ಕೊಂಡು ನೋಡಿ, ಏರೆತ್ತೋದು, ಸೌಂಡು ಅದೆಲ್ಲ ತಿಳ್ಕೊಂಡು ಅದೆಲ್ಲ ನಿಮಗೆ ಬಂತಂದರೆ ನೀವು ಇನ್ನೂ ಪಕ್ಕಾಗ ಹೊಡಿಬೋದು. ಸೊ ಗಾಯ್ಸ್ 3 ಮೀನಿದೆ ಅಂತ ಹೇಳಿದೆ, 2 ಮೀನು ಸಿಕ್ಕಿದೆ, ಇನ್ನೊಂದು ಮೀನು ಇದೆ ಅಲ್ಲೇ. ಸೊ ಅದನ್ನು ಹೋಗಿ ಹಿಡ್ಕೊಂಡು ಬರ್ತೀನಿ ಗಾಯ್ಸ್, ನೋಡೋಣ. ಒಳಗಡೆ ಇರೋ ಮೀನನ್ನ ಆಚೆ ಕಡೆ ಕರೆಸಿ ಹೊಡಿಯೋದು. ಓಕೆ, ಆಚೆ ಮೀನಿಲ್ಲ, ಎಲ್ಲ ಒಳಗಡೆ ಇದೆ. ಸೊ ದಮ್ ಅಂತ ಹಾಕಿ ಸ್ನೇಕ್ ಹೆಡ್ನ ಆಚೆ ಕಡೆ ತರಿಸಿ ಹೊಡಿಯೋದು. ಇದು ಒಂದು ಗೇಮ್ ಗೈಸ್. ಈ ಥರನೇ ಸ್ನೇಕ್ ಹೆಡ್ನ ಒಳಗಡೆ ಇರೋ ಸ್ನೇಕ್ ಹೆಡ್ನ ಆಚೆ ಕಡೆ ಬಂದು ಸ್ಟ್ರೈಕ್ ಮಾಡಿಸೋದು. ಓಕೆ, ಈಗ ಸ್ಟ್ರೈಕ್ ಕೊಟ್ಟಿದ್ದೆ ಅದು. ಈಗ ಇನ್ನೊಂದು ಸ್ಟ್ರೈಕ್ ಸಿಕ್ಕರೆ ಹೊಡೆದು ಬಿಡ್ತೀನಿ.